ಹೀಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಎಲ್ಲವೂ ಖುಲ್ಲಂ ಖುಲ್ಲ ಅನ್ನೋದು ಮತ್ತೊಮ್ಮೆ ಬಟಾಬಯಲಾಗಿದೆ. ಒಂದಲ್ಲ ಎರಡಲ್ಲ, ಕೈದಿಗಳ ಕೈ ಸೇರಿರುವಂತದ್ದು ಸುಮಾರು 300 ಮೊಬೈಲ್ಗಳು ಅನ್ನೋದು ಗೊತ್ತಾಗ್ತಾ ಇದೆ. ಅದರಲ್ಲೂ ಕೂಡ ಉಗ್ರ ರಾಕ್ಷಸನಿಗೂ ಕೂಡ ಮೊಬೈಲ್ ಸಿಕ್ಕಿದೆ ಅಂತ ಅಂದ್ರೆ, ಅಲ್ಲಿರುವಂತ ಉಗ್ರರು ಕೂಡ ಮೊಬೈಲ್ ಹಿಡ್ಕೊಂಡು ನೋಡ್ತಿದ್ದಾರೆ ಅಂತ ಅಂದ್ರೆ, ಇದೇನ್ ಜೈಲೋ ಏನಿದು ಅನ್ನೋ ಹಣ ಒಂದ್ರೆ ಕೈಗಿಟ್ಬಿಟ್ರೆ ಇಲ್ಲಿ ಎಲ್ಲಾ ರೀತಿಯಂತ ರಾಯಲ್ ಟ್ರೀಟ್ಮೆಂಟ್ ಕೂಡ ಸಿಗುತ್ತೆ. TV9 ನಲ್ಲಿ ರಾಜಾತಿಥ್ಯ ಕಳ್ಳಾಟದ ಕೆಲ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನೀವು ನೋಡ್ತಾ ಹೋಗ್ಬೋದು. ಹೆಂಗೆ ಈ ಉಗ್ರನಿಗೆ ಸೇರಿದಾಗೆ ಅಲ್ಲಿ ಕೆಲವು ಕೈದಿಗಳಿಗೆ ಮೊಬೈಲ್ ಸಿಕ್ತು. ಸುಮಾರು 300ಕ್ಕೂ ಹೆಚ್ಚಿನ ಮೊಬೈಲ್ಗಳು ಇಷ್ಟು ಸುಲಭವಾಗಿ ಸಿಕ್ಕಿದೆ ಅಂತಂದ್ರೆ ಇದು ಹೇಗೆ ಸಾಧ್ಯ? ಅದಕ್ಕೆ ಸಂಬಂಧಪಟ್ಟಾಗಿನ ಕೆಲ ಉತ್ತರ ನೀವು ನಿರೀಕ್ಷೆ ಮಾಡ್ತಾ ಇದ್ರ. ಹಾಗಂತ ಅಗೈನ್ ಇದೆಲ್ಲ ಹಿಂದೆ ಆಗಿರೋದು. ಮೊನ್ನೆ NIA ಒಂದು ರೈಡ್ ಆಗುತ್ತೆ, ಆ ರೈಡ್ನ ಸಂದರ್ಭದಲ್ಲಿ ಈ ನಂತರದಲ್ಲಿ ಈ ಥರದ್ದೇನೂ ಆಗೇ ಇಲ್ಲ ಅನ್ನುವಂಥದ್ದಕ್ಕೂ ಕೂಡ ಇಲ್ಲಿ ಹೇಳ್ಕೊಂಡು ತಿರ್ಗಕ್ಕಾಗಲ್ಲ. ಯಾಕಂತ ಅಂದ್ರೆ ತೀರಾ ಮೊನ್ನೆ ತನಕನೂ ಕೂಡ ಈ ವ್ಯವಸ್ಥೆಯಲ್ಲಿ ಇತ್ತು ಅನ್ನುವಂಥದ್ದಕ್ಕೆ ಅಲ್ಲಿನ ಕ್ಯಾಲೆಂಡರ್ಗಳು, ಅಲ್ಲಿ ಸಿಕ್ಕಿರುವಂತ ನ್ಯೂಸ್ ಪೇಪರ್ಗಳು ಸಾಕ್ಷ್ಯ ಹೇಳ್ತಾ ಇದೆ. ಉಗ್ರನಿಗೆ ಮೊಬೈಲ್ ಕೊಟ್ಟು ಸಿಕ್ಬಿದ್ದು ವೈದ್ಯ ನಾಗರಾಜ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ನಾಗರಾಜನ ಕರ್ಮಕಾಂಡ ನಿಮ್ಗೆ ಗೊತ್ತಾಗಿರ್ಬೋದು. ಕೆಲ ತಿಂಗಳುಗಳ ಹಿಂದೆ, ಬಹುಶಃ ಜುಲೈಯಲ್ಲಿ NIA ತಂಡ ಒಂದು ರೈಡ್ ಮಾಡುತ್ತೆ. ಆಗ ಈ ನಾಗರಾಜ್ ಸೇರಿದಂಗೆ 3 ಅರೆಸ್ಟ್ ಮಾಡಲಾಗುತ್ತೆ. ಜೈಲಿನ ಮನೋವೈದ್ಯ AS ನಾಗರಾಜ್ ಜೊತೆಗೆ ASI ಚಾಂದ್ ಪಾಷಾ ಇವ್ರನ್ನೆಲ್ಲ ಅರೆಸ್ಟ್ ಮಾಡಲಾಗಿರುತ್ತೆ. ಆಮೇಲೆ ಈ ಉಗ್ರ ಜುನೈದ್ನ ತಾಯಿಯನ್ನ ಕೂಡ NIA ಅಧಿಕಾರಿಗಳು ಬಂಧಿಸಿರ್ತಾರೆ. ಆಗ ತಿಳಿದು ಬಂದಿದ್ದೇನು ಅಂತ ಅಂದ್ರೆ, ಇವ್ರುಗಳು ಮೊಬೈಲ್ಗಳನ್ನ ಹೆಚ್ಚಿನ ಹಣಕ್ಕೆ ಮಾರಾಟ ಮಾಡ್ತಾ ಇದ್ರು ಜೈಲಿನ ಒಳಗಡೆ ಇರುವಂತ ಕೈದಿಗಳಿಗೆ. ಈ 8-10 ಸಾವಿರ ರೂಪಾಯಿ ಮೊಬೈಲ್ ಎಲ್ಲ 35,000 ರೂಪಾಯಿಗೆ ಇವರು ಮಾರಾಟ ಮಾಡ್ತಾ ಇದ್ರು. ಉಗ್ರ ಜುನೈದ್ಗೆ 35,000 ರೂಪಾಯಿಗೆ ನಾಗರಾಜ್ ಮೊಬೈಲ್ ಅನ್ನ ಮಾರಿರ್ತಾನೆ. ಅಷ್ಟೇ ಅಲ್ಲ, ಕೆಲ ವರ್ಷಗಳಿಂದ ಆತ 300ಕ್ಕೂ ಹೆಚ್ಚು ಮೊಬೈಲ್ಗಳನ್ನ ಮಾರಾಟ ಮಾಡಿದ್ದಾನೆ ಹೀಗೆ ಅಧಿಕ ಬೆಲೆಗೆ. ಲಷ್ಕರ್-ಇ-ತೊಯ್ಬಾ ಉಗ್ರ ಟಿ ನಾಸೀರ್ಗೆ ನಾಗರಾಜ್ ಮೊಬೈಲ್ ಅನ್ನ ಕೊಟ್ಟಿರೋದು ಗೊತ್ತಾಗಿತ್ತು. NIA ತನಿಖೆಯಲ್ಲಿ ಹೀಗೆ ಸ್ಫೋಟಕ ರಹಸ್ಯಗಳು ಬಯಲಾಗಿತ್ತು. ಸೊ ಈ ಉಗ್ರರನ್ನೆಲ್ಲ ಹೆಡೆಮುರಿ ಕಟ್ಟಬೇಕು, ಇವ್ರು ಬಹಳಷ್ಟು ಮಂದಿಯ ಬ್ರೈನ್ ವಾಶ್ ಮಾಡ್ತಿದ್ದಾರೆ, ಅಮಾಯಕರು ಎಲ್ಲ ಬ್ರೈನ್ ವಾಶ್ ಆಗಿ ದೊಡ್ಡ ದೊಡ್ಡ ಉಗ್ರರಾಗ್ತಾ ಇದ್ದಾರೆ, ಹಾಗಾಗಿ ಇಂಥವ್ರು ಒಳಗಡೆ ಇದ್ರೇನೆ ಒಳಿತು ಅಂತೇಳಿ ಒಳಗಡೆ ಇಟ್ರೆ ಇಲ್ಲಿ ಇವ್ರು ಇನ್ನೂ ಸುಲಭವಾಗಿ ಕೆಲಸ ಕಾರ್ಯ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅಂದ್ರೆ ಇಡೀ ದೇಶವನ್ನೇ ಇವರು ಬಲಿ ಕೊಡ್ತಾ ಇದ್ದಾರೆ. ವಿಕಾಸ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಇದ್ದಾರೆ. ವಿಕಾಸ್, ಇಲ್ಲಿ ಕಳೆದ ಬಾರಿ NIA ರೈಡ್ ಆಯ್ತು, ಆ ಸಂದರ್ಭದಲ್ಲಿ ಇವ್ರುಗಳೆಲ್ಲ ಮೊಬೈಲ್ ಬಳಸ್ತಾ ಇದ್ರು. ಅದಕ್ಕಿಂತ ಹಿಂದೆ ಬಹುಶಃ ಅದಾದ್ಮೇಲೆ ಈಗ ಪರಿಸ್ಥಿತಿ ಸುಧಾರಿಸಬಹುದು. ಇದ್ಯಾವುದು ಕೂಡ ನಾವು ಅಂದ್ಕೊಳ್ಳೋಕ್ಕಾಗಲ್ಲ, ಯಾಕಂದ್ರೆ ತೀರಾ ಮೊನ್ನೆ ತನಕನೂ ಕೂಡ ಅವರು ಮೊಬೈಲ್ ಅನ್ನ ಬಳಸ್ತಾ ಇದ್ರು ಅನ್ನೋದಕ್ಕೆ ಕೆಲ ಸಾಕ್ಷ್ಯಗಳು ಬಹಳ ಸ್ಪಷ್ಟವಾಗಿದೆ. ಕ್ಯಾಲೆಂಡರ್ ಜೊತೆಗೆ ಅಲ್ಲಿ ಸಿಕ್ಕಿರುವಂತ ನ್ಯೂಸ್ ಪೇಪರ್ಸ್ ಇದೆಲ್ಲವೂ ಕೂಡ. ಬಟ್ ಈಗ ವಿಷಯ ಅಂತ ಅಂದ್ರೆ, ಇದೊಂದು ವ್ಯವಸ್ಥಿತವಾದಂತ ಜಾಲ ಹೇಗೆ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು. ಬಹುಶಃ ಒಬ್ಬ ಗೇಟ್ ಕೀಪರ್ ಇಂದ ಉನ್ನತ ಅಧಿಕಾರಿ ತನಕ ಎಲ್ಲರನ್ನೂ ಅಲ್ಲಿಂದ ಗಡಿಪಾರ್ ಮಾಡಿದ್ರೆ ಮಾತ್ರ ಅಂತ ಕಾಣಿಸುತ್ತೆ ಏನಾದ್ರೂ ಒಂದು ಸುಧಾರಣೆ ತರೋದಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಏನೂ ಸುಧಾರಣೆ ತರೋಕ್ ಸಾಧ್ಯ ಇಲ್ಲ ಅನ್ನುವಂಥದ್ದು ಒಂದು ಆತಂಕ ಕಾಡ್ತಾ ಇದೆ. ವಿಕಾಸ್, ಖಂಡಿತವಾಗ್ಲೂ ಮಾಲ್ತೇಶ್, ಪರಪ್ಪನ ಅಗ್ರಹಾರದ ಒಂದು ಒಳಗಿನ ಐಷಾರಾಮಿ ಜೀವನದ ಒಂದೊಂದೇ ವಿಡಿಯೋಗಳು ಹೊರಬರ್ತಿದ್ದಂತೆ ಪರಪ್ಪನ ಅಗ್ರಹಾರ ಹೊರಗಡೆ ನೋಡೋದಕ್ಕೂ ಮತ್ತು ಒಳಗಡೆ ನೋಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಅನ್ನುವಂಥದ್ದು. ಯಾಕಂದ್ರೆ ಏನೋ ಒಂದು ತಪ್ಪು ಮಾಡಿ ಒಳಗಡೆ ಹೋದಂತನು ತಿದ್ಕೊಂಡು ಹೊರಗಡೆ ಬರಬೇಕು ಅಂತೇಳಿ ಜೈಲಿನಲ್ಲಿ ಆ ರೀತಿಯಾದಂತ ಕಷ್ಟವನ್ನ ಆತ ಅನುಭವಿಸಬೇಕು. ಯಾಕಂದ್ರೆ ಮತ್ತೊಮ್ಮೆ ಜೈಲಿನ ಕಡೆ ಮುಖ ಮಾಡಿ ಆತ ಮಲಗಬಾರದು. ಆ ರೀತಿಯಾದಂತಹ ವ್ಯವಸ್ಥೆ ಜೈಲಿನ ಒಳಗಡೆ ಇರಬೇಕು. ಆದ್ರೆ ಜೈಲಿನ ಅಧಿಕಾರಿಗಳು ಆರಾಮಾಗಿ ಅಲ್ಲಿ ಜೀವನವನ್ನ ನಡೆಸ್ತಾರೆ. ಹಣವನ್ನ ಅವರಿಗೆ ಅಲ್ಲಿರ್ತಕ್ಕಂಥ ಕೈದಿಗಳು ಮತ್ತು ಅಲ್ಲಿರ್ತಕ್ಕಂತಹ ದೊಡ್ಡ ರೌಡಿಗಳು ತಂದು ಕೊಡ್ತಾರೆ. ಜೈಲಿನಲ್ಲಿ ಓಪನ್ ಆಗಿ ಕೇವಲ ಮೊಬೈಲ್ ಮತ್ತು ಈ ರೀತಿಯಂತ ವಿಚಾರಗಳಲ್ಲ, ಅಲ್ಲಿ ಬಡ್ಡಿ ದಂಧೆ ಕೂಡ ನಡೆಯುತ್ತೆ. ದೊಡ್ಡ ದೊಡ್ಡ ರೌಡಿಗಳು ಅವರದ್ದೇ ಆದಂತಹ ಬ್ಯಾರಕ್ ಗಳನ್ನ ಸೃಷ್ಟಿ ಮಾಡ್ಕೊಂಡಿರ್ತಾರೆ. ಆ ಬ್ಯಾರಕ್ ನ ಕಂಟ್ರೋಲ್ ಅನ್ನ ದೊಡ್ಡ ದೊಡ್ಡ ರೌಡಿಗಳು ಮಾಡ್ತಾ ಇರ್ತಾರೆ. ಆ ದೊಡ್ಡ ದೊಡ್ಡ ರೌಡಿಗಳು ತಿಂಗಳಿಗೆ ವಸೂಲಾಗ್ತಕ್ಕಂತಹ ಹಣವನ್ನ ಅಲ್ಲಿನ ಜೈಲಿನ ಅಧಿಕಾರಿಗಳಿಗೆ ಕೊಟ್ಟು ಅವರನ್ನ ಜೈಲಿನ ಆ ಬ್ಯಾರಕ್ ಕಡೆಗೇನೆ ಬರದಂತೆ ನೋಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ದರ್ಶನ್ ಪ್ರಕರಣದಲ್ಲಿ ನೀವು ಗಮನಿಸಬಹುದು, ಏನೋ ವಿಲ್ಸನ್ ಗಾರ್ಡನ್ ನಾಗ ಆಗಿರ್ಬೋದು, ಕುಳ್ಳಸೀನ ಆಗಿರ್ಬೋದು, ಅವರೆಲ್ಲರ ಜೊತೆಗೆ ಕುಳ್ಕೊಂಡಿರ್ತಕ್ಕಂಥ ಒಂದು ಫೋಟೋ ಏನು ವೈರಲ್ ಆಗಿತ್ತು. ಅದಾದ ನಂತರದಲ್ಲಿ 6 ಜನ ಸಸ್ಪೆಂಡ್ ಆಗಿದ್ರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದ್ರೂ ಕೂಡ ಅಲ್ಲಿನ ಜೈಲಿನ ಸಿಬ್ಬಂದಿಗಳು ಮತ್ತೂ ಕೂಡ ಬುದ್ಧಿ ಕಲ್ತಿಲ್ಲ. ಅದ್ರ ಜೊತೆಗೆ NIA ಜುಲೈನಲ್ಲಿ ಏನು ಅರೆಸ್ಟ್ ಮಾಡಿತ್ತು 3 ಜನರನ್ನ, ವೈದ್ಯ ನಾಗರಾಜು ಸೇರಿದಂತೆ ಮತ್ತು ಜುನೈದ್ ತಾಯಿ ಸೇರಿದಂತೆ ಚಾಂದ್ ಪಾಷಾ ASI CAR ನ ಚಾಂದ್ ಪಾಷಾ ಆತನನ್ನ ಅರೆಸ್ಟ್ ಮಾಡಿದ ಸಂದರ್ಭದಲ್ಲಿ ಉಗ್ರನ ಕೈಗೆ ಅಂದ್ರೆ ಟಿ ನಾಸೀರ್ ಕೈಯಲ್ಲಿ ಮೊಬೈಲ್ ಇತ್ತು. ಆತ ಏನು ಸೀರಿಯಲ್ ಬ್ಲಾಸ್ಟ್ ನ ಆರೋಪಿ ಜುನೈದ್ ಏನೀಗ ದುಬೈನಲ್ಲಿ ಅಬ್ಸ್ಕ್ಯಾಂಡ್ ಇದ್ದಾನೆ,
ಆತನ ಜೊತೆಯಲ್ಲಿ ನೇರವಾಗಿ ಜೈಲಿನಿಂದ ಕಾಂಟ್ಯಾಕ್ಟ್ ನಲ್ಲಿ ಇದ್ದ ಅನ್ನುವಂಥದ್ದು ಮಾಹಿತಿ ಇತ್ತು. ಮತ್ತು ಆ ಟಿ ನಾಸೀರ್ ಏನು ಜೈಲಿನಿಂದ ಏನು ಕೋರ್ಟ್ಗೆ ಕರ್ಕೊಂಡು ಬರುವಂತ ಸಂದರ್ಭದಲ್ಲಿ ಎಸ್ಕೇಪ್ ಆಗೋದಕ್ಕೆ ಒಂದು ಗ್ರೆನೇಡ್ ಗಳನ್ನ ಕೂಡ ಹೊರಗಡೆ ಫೋನ್ ಮಾಡಿಬಿಟ್ಟು RT ನಗರದಲ್ಲಿ ಸಿಸಿಬಿ ದಾಳಿ ಮಾಡಿ 4 ಜೀವಂತ ಗ್ರೆನೇಡ್ ಗಳನ್ನ ವಶಕ್ಕೆ ಪಡೆದುಕೊಂಡಿತ್ತು. ಆ ಗ್ರೆನೇಡ್ ಗಳನ್ನ ರೆಡಿ ಮಾಡಿದ್ದು ಮತ್ತು ಚಾಂದ್ ಪಾಷಾ ಮುಖಾಂತರವಾಗಿ ಆ ಟಿ ನಾಸೀರ್ ಉಗ್ರ ಎಸ್ಕೇಪ್ ಆಗೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದು ಎಲ್ಲವೂ ಕೂಡ ಜೈಲಿನಲ್ಲೇ, ಅದು ಕೂಡ ಮೊಬೈಲ್ ನಿಂದ ಮಾತುಕತೆಯನ್ನು ನಡೆಸಿ ಈ ರೀತಿಯಾದ ಒಂದು ಸಂಚನ ರೂಪಿಸಿಕೊಂಡಿರುವಂತಹ ಒಂದು ವಿಚಾರವನ್ನ NIA ವಿಚಾರಣೆಯಲ್ಲಿ ಬಹಿರಂಗವಾಗಿತ್ತು. ಅದಾದ ನಂತರದಲ್ಲೂ ಕೂಡ ಜೈಲಿನ ಅಧಿಕಾರಿಗಳು ಬುದ್ಧಿ ಕಲ್ತಿಲ್ಲ. ಅದ್ರ ಜೊತೆಗೆ ಗಮನಿಸಬಹುದು, ಒಳಗಡೆ ಕೇವಲ ಈ ರೀತಿಯಾಗಿ ಅಂದ್ರೆ ಮೊಬೈಲ್ ವ್ಯವಸ್ಥೆ ಆ ರೀತಿಯಾದ ವ್ಯವಸ್ಥೆ ಅಲ್ಲ, ಅಲ್ಲಿ ಗುಂಡು ತುಂಡಿನ ವ್ಯವಸ್ಥೆಗಳು ಕೂಡ ಹಣ ಕೊಟ್ರೆ ಸಿಗುತ್ತೆ ಅನ್ನೋದಕ್ಕೆ ವಿಡಿಯೋಗಳು ಕೂಡ ಸಿಗ್ತಾ ಇರುವಂತದ್ದು. ಅದ್ರ ಜೊತೆಯಲ್ಲಿ ಪೊಲೀಸರು ಈಗ ಆಂತರಿಕ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ನಿನ್ನೆ ದಾಳಿಯನ್ನ ನಡೆಸಿದ್ರು 100ಕ್ಕೂ ಹೆಚ್ಚಿನ ಅಧಿಕಾರಿಗಳು ಎಲ್ಲಾ ಬ್ಯಾರಕ್ ಗಳು ತಪಾಸಣೆ ನಡೆಸಿದೀವಿ ಅಂತೇಳಿ ಒಂದು ವಿಡಿಯೋಗಳನ್ನ ಕೂಡ ಕವರ್ ಮಾಡಿಕೊಂಡು ಏನು ಕೂಡ ಬ್ಯಾರಕ್ ನಲ್ಲಿ ಸಿಕ್ಕಿಲ್ಲ ಅಂತೇಳಿ ಹೇಳ್ತಾರೆ. ಏನು ಆ ಒಂದು ಜೈಲಿನ ಗೋಡೆಗಳೇನಿದೆ ಕಾಂಪೌಂಡ್ಗಳು ಅಷ್ಟು ಎತ್ತರದ ಗೋಡೆಗಳು, ಅದರಿಂದ ಆಚೆ ಬಿಸಾಡೋದಕ್ಕೆ ಸಾಧ್ಯ ಇಲ್ಲ. ಆ ಜೈಲಿನ ಒಳಗಡೆನೆ ಆ ಮೊಬೈಲ್ ಫೋನ್ಗಳು ಇರುತ್ತೆ. ಅಧಿಕಾರಿಗಳಿಗೂ ಕೂಡ ಗೊತ್ತು, ಒಂದು ವೇಳೆ ಬ್ಯಾರಕ್ ನಲ್ಲಿ ಸಿಕ್ಕಿದೆ ಆದ್ರೆ ಆ ಬ್ಯಾರಕ್ ಅನ್ನ ನಿಭಾಯಿಸ್ತಕ್ಕಂಥ ಸಿಬ್ಬಂದಿ ಆ ಕ್ಷಣದಲ್ಲಿ ವಜಾಗೊಳ್ತಾನೆ, ಸಸ್ಪೆಂಡ್ ಆಗ್ತಾನೆ. ಆ ಕಾರಣದಿಂದ ತಮ್ಮ ಬ್ಯಾರಕ್ ಗಳನ್ನ ಸುರಕ್ಷಿತವಾಗಿಟ್ಕೊಂಡು ಅಲ್ಲಿ ಏನು ನಡೆದಿಲ್ಲ ಅನ್ನೋದನ್ನ ತೋರಿಸ್ಕೊಳ್ಳೋದಕ್ಕೆ ಅಧಿಕಾರಿಗಳು ಇಲ್ಲಿ ಏನು ಸಿಕ್ಕಿಲ್ಲ ಅನ್ನುವಂತ ಸಬೂಬನ್ನ ಕೊಟ್ಟು ತಪ್ಪಿಸಿಕೊಳ್ಳುವಂತ ಕೆಲಸವನ್ನ ಈಗ ಸದ್ಯ ಮಾಡ್ತಿರುವಂತದ್ದು. ಮಾಲ್ತೇಶ್, ಥ್ಯಾಂಕ್ ಯು ವಿಕಾಸ್, ಥ್ಯಾಂಕ್ ಯು. ಹೀಗೆ ನಮ್ಮ ಪ್ರತಿನಿಧಿ ವಿಕಾಸ್ ಕೂಡ ಹೇಳ್ತಾ ಇದ್ದಂಗೆ ಅಲ್ಲೇನಾದ್ರು ಸಿಕ್ತು ಅಂತ ಅಂದ್ರೆ ನಮ್ಮ ಮೇಲೆ ಮತ್ತೆ ಇನ್ನೊಂದು ಸಮಸ್ಯೆ ಅಂತ ಹೇಳ್ಕೊಂಡು ಈ ತರದ ಕಳ್ಳಾಟ ಆಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು. ಉಗ್ರ ನಾಸೀರ್ ಹಾಗೆ ಜುನೈದ್ ನಿರಂತರವಾಗಿ ಸಂಪರ್ಕದಲ್ಲಿದ್ದಂಥದ್ದು ಪತ್ತೆ ಆಗಿತ್ತು. ಈಗ ತಾನೇ ವಿಕಾಸ್ ಹೇಳ್ತಾ ಇದ್ದಲ್ಲ ಹಾಗೆ ತಲೆ ಮರೆಸ್ಕೊಂಡಿರುವಂತಹ ಜುನೈದ್ ಜೊತೆ ನಾಸೀರ್ ಸಂಪರ್ಕವನ್ನ ಹೊಂದಿರ್ತಾನೆ. ಸೊ ಉಗ್ರರಿಗೆ ಜೈಲಾಧಿಕಾರಿಗಳು ಸಹಾಯ ಮಾಡಿರುವಂಥದ್ದು ಕೂಡ ಪತ್ತೆ ಆಗಿರುತ್ತೆ. ಐಸಿಸ್ ಉಗ್ರ ಸಂಘಟನೆಯ ಜೊತೆಗೆ ಇವರೆಲ್ಲ ಲಿಂಕ್ ಅಲ್ಲಿದ್ರು, ನಿರಂತರವಾಗಿ ಲಿಂಕ್ ನಲ್ಲಿದ್ರು, ಒಳಗಡೆಯಿಂದನೇ ಹಲವಾರು ಈ ತರದ ಆಕ್ಟಿವಿಟೀಸ್ ಗಳನ್ನ ನಿಭಾಯಿಸ್ತಾ ಇದ್ರು ಅನ್ನುವಂಥದ್ದು ಎಲ್ಲ ಕೂಡ ಸ್ಪಷ್ಟವಾಗಿ ಗೊತ್ತಾಗಿರುತ್ತೆ. ಆದ್ರೂ ಕೂಡ ಈ ತರದ ಹೇಸಿಗೆ ತಿನ್ನೋ ಕೆಲಸವನ್ನ ಕೆಲ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಹಣ ಕೊಟ್ರೆ ಇವರು ಎಂತ ಕೃತ್ಯಕ್ಕೂ ಕೂಡ ಹೇಸಲ್ಲ, ದೇಶವನ್ನ ಅಡ ಇಡೋದಕ್ಕೂ ಕೂಡ ಇವ್ರು ಹೇಸಲ್ಲ ಅನ್ನುವಂಥದ್ದು ಮತ್ತೊಮ್ಮೆ ಪ್ರೂವ್ ಆಗ್ತಾ ಇದೆ ಕೆಲ ಪೊಲೀಸರ ವಿಚಾರವಾಗಿ.